ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬಿಗಿನರ್ಸ್ ಡಿಸೈನ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂತದ್ದು, ಬೇಗ ಆಗುವಂತದ್ದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತದ್ದು, ಬಿಗಿನರ್ಸ್ ಮಾಡುವಂತದ್ದು, ಹೆಚ್ಚು ಕಷ್ಟ ಇಲ್ಲ. ಅಂದ್ರೆ ಈಗ ತಾನೇ ಕಲಿತಾ ಇದ್ದೀರಾ ಅಂದ್ರೆ ಆವಾಗ ಮಾಡ್ಬೋದು. ಇದನ್ನ ಚೆನ್ನಾಗೂ ಕಾಣಿಸುತ್ತೆ. ಫಸ್ಟ್ ಡಬಲ್ ಲಾಕ್ ಮಾಡಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ 4 ಚೈನು, 4 ಚೈನ್ ಹಾಕಿ ಬಟ್ಟೆಗಳತ್ತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತೆ ಇನ್ನೊಂದ್ಸರಿ 4 ಚೈನು, ಅಂದ್ರೆ 2 ಸರಿ 4 ಚೈನ್ ಹಾಕಿ ಬಟ್ಟೆಗೆ ಅಳತೆ ನೋಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ ಆರ್ಚ್ಗೆ. ನೀವು ಬೇಕಾದ್ರೆ ವಿದೌಟ್ ಬೀಡು ಮಾಡ್ಕೋಬಹುದು. ನಾನಿಲ್ಲಿ ವಿತ್ ಬೀಡ್ ಮಾಡಿದ್ದೀನಿ. ತುಂಬಾ ಸುಲಭವಾಗಿ ಇರುವಂತಹ ಡಿಸೈನ್ ಇದು. ಬಿಗಿನರ್ಸ್ ಮಾಡ್ಬೋದು, ಹೊಸ್ತು ಕಲ್ತವರು ಅಂದ್ರೆ ಹೆಚ್ಚು ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಬೋದು. ಈ ಬೀಡನ್ನು ಲಾಕ್ ಮಾಡ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನ್ ಮಾಡಿ ಬಟ್ಟೆಗಳನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ನೋಡಿ, ಈ ತರ 2 ಸಾರಿ 4 ಚೈನು, ಒಂದು ಬೀಡು ಮತ್ತೆ 4 ಚೈನು. ಮತ್ತೆ ಈಗ ಇನ್ನೊಂದ್ಸರಿ 4 ಚೈನ್ ಹಾಕೊಂಡು ಹೊರಗೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬರ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಇಂದ ಬೀಡ್ ಪಕ್ಕದ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆ ಬೀಡ್ ಪಕ್ಕನೇ ಇದೆಯಲ್ವಾ ಅಲ್ಲಿ, ಈ ತರ. ಆಮೇಲೆ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬರುತ್ತೋ ಅಷ್ಟು. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರುತ್ತೆ. 1 2 3 4 5, 4 ಸಾಕಾಗಲ್ಲ, 5 ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ಅದನ್ನ ನೆಕ್ಸ್ಟ್ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ತರ. ಮತ್ತೆ 4 ಚೈನು, 2 3 4. ಇದನ್ನ ಈ ಮುಂದಿನ ಲಾಕ್ ಅಲ್ಲಿ ಲಾಕ್ ಮಾಡಿ ಈಗ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದ 4 ಚೈನ್ ಇದೆಯಲ್ಲ ಫಸ್ಟ್ ಸಿಗುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಈ ಬೀಡ್ ಮೇಲೆ 5 ಚೈನ್ ಇದೆಯಲ್ವಾ, ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ತರ ಕ್ರೋಶೆ ಹುಕ್ ದಾರ ಸುಂದ್ಕೊಂಡು ಈ 5 ಚೈನ್ ಒಳಗಿಂದ ಕ್ರೋಶೆ ಹುಕ್ಕಲ್ಲಿ ದಾರ ತಂದು 3 ಲೂಪ್ ಇರುತ್ತೆ, 2 ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆ ಮಾಡಿದ್ಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು 3 mm ಬೀಡ್ ಇದೆಯಲ್ವಾ, ನಾರ್ಮಲ್ ಆಗಿ ನಾವು ಸೇರಿಸೋದು ಆರ್ಚ್ಗಳಿಗೆ, ಆ ತರ ಸ್ಮಾಲ್ ಬೀಡನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ. ಈಗ ಮತ್ತೆ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಅಲ್ಲಿ 5 ಚೈನ್ ಇದೆಯಲ್ವಾ ಬೀಡ್ ಮೇಲಿಂದ, ಅದರಲ್ಲಿ ಈ ತರ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3, ಇನ್ನೊಂದು ಹಾಕೊಳ್ತಾ ಇದ್ದೀನಿ 4, 4 ಡಬಲ್ ಕ್ರೋಶೆ ಹಾಕಿಬಿಟ್ಟು ನೋಡಿ, ಫಸ್ಟ್ ಒಂದು ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿದ್ದೀನಿ. ಆಮೇಲೆ 4 ಡಬಲ್ ಕ್ರೋಶೆ ಹಾಕಿದ್ದೀನಿ. 4ನೇದಲ್ಲಿ ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ 4 ಡಬಲ್ ಕ್ರೋಶೆ ಹಾಕಿಬಿಟ್ಟು. ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶೆ. 1 2 3 4 ಡಬಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಬೀಡ್ ಸೇರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಡಬಲ್ ಕ್ರೋಶೆ ಒಂದು ಬೀಡು, ಮತ್ತೆ 4 ಡಬಲ್ ಕ್ರೋಶೆ ಒಂದು ಬೀಡು, ಮತ್ತೆ 4 ಡಬಲ್ ಕ್ರೋಶೆ ಒಂದು ಬೀಡು, ಈ ತರ. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಪ್ಲೇನ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ. ಒಂದು ಡಬಲ್ ಕ್ರೋಶೆ ಕರೆಕ್ಟ್ ಆಗಿ ಬರುತ್ತೆ. ಅವಾಗ 3 ಈಕ್ವಲ್ ಆಗಿ ಗ್ಯಾಪ್ ಅಲ್ಲಿ ಬೀಡ್ಸ್ಗಳು ಬರುತ್ತೆ ಆರ್ಚಲ್ಲಿ, ಈಕ್ವಲ್ ಗ್ಯಾಪ್ ಅಲ್ಲಿ. ಫಸ್ಟ್ ಒಂದು ಡಬಲ್ ಕ್ರೋಶೆ ಹಾಕಿ ಬೀಡ್ ಮಾಡಿ ಬೀಡ್ ಹಾಕಿ, ಆಮೇಲೆ 4 ಡಬಲ್ ಕ್ರೋಶೆ ಹಾಕಿ ಬೀಡು, ಮತ್ತೆ 4 ಡಬಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಒಂದು ಪ್ಲೇನ್ ಡಬಲ್ ಕ್ರೋಶೆ ಎಂಡಲ್ಲಿ ಮಾಡಿ. ಈಗ ಇದನ್ನ ಮುಂದಿನ 4 ಚೈನ್ ಇದೆಯಲ್ವಾ ಗ್ಯಾಪ್, ಅದರಲ್ಲಿ ಲಾಕ್ ಮಾಡ್ತೀನಿ. ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ
ಇನ್ನೊಂದು. ಈಗ ನೋಡಿ ಈ ತರ ಬರುತ್ತೆ ಆರ್ಚ್. ತುಂಬಾ ಚೆನ್ನಾಗಿ ಸಿಂಪಲ್ ಆರ್ಚ್ ಬರುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬಹುದು. ಈಗ ಮುಂದೆ ನೆಕ್ಸ್ಟ್ ಆರ್ಚ್ ಮಾಡೋದು ಹೆಂಗೆ ಅಂದ್ರೆ, ಇನ್ನು ನೆಕ್ಸ್ಟ್ 4 ಚೈನ್ ಹಾಕೊಳ್ಳಿ. ಇದು ಕುಚ್ಚಿಗೆ. ಈಗ ಒಂದು ಆರ್ಚ್ ಆಯ್ತಲ್ವ, ಇಲ್ಲಿ ಕುಚ್ಚು ಮಾಡ್ಕೊಳ್ಳಿ. ಕುಚ್ಚಿಗೆ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ ದಾರ. 4 ಚೈನ್ ಮಾಡಿ. ಈಗ ಮತ್ತೆ ಇನ್ನೊಂದು 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ ಇದು ಆರ್ಚಿಗೆ, ನೆಕ್ಸ್ಟ್ ಆರ್ಚಿಗೆ. ಈಗ ಇಲ್ಲಿ ರೌಂಡ್ ಬೀಡ್ ಸೇರಿಸಿ, ಆರ್ಚಿಗೆ ಇರುವಂತಹ ಬೀಡು ಈ ತರ ರೌಂಡ್ ಬೀಡ್ ಸೇರಿಸಿ ಅದನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ ಮುಂದಿನ 4 ಚೈನ್ ಮಾಡ್ಕೊಳ್ಳಿ. 1 2 3 4 ಇದನ್ನ ಬಟ್ಟೆಗೆ ಸೇರಿಸಿ, ಮತ್ತೆ 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಬನ್ನಿ. ಈ ತರ. ಈಗ ನೆಕ್ಸ್ಟ್ ಆರ್ಚಿನ ಬೇಸ್ ಆಯ್ತು. ಈಗ ಇನ್ನು 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಬನ್ನಿ. ಬ್ಯಾಕ್ ಸೈಡ್ಗೆ ಬಂದು ಬೀಡ್ನ ಪಕ್ಕದ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಬೀಡ್ ಸುತ್ತಲೂ ಮಾಡ್ಕೊಳ್ಳಿ. 1 2 3 4 5. ಅದನ್ನ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು ಇದನ್ನ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡ್ಗೆ ಒಂದು ಫಸ್ಟ್ 4 ಚೈನ್ ಇರುತ್ತಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಆಮೇಲೆ ಬೀಡ್ ಮೇಲಿನ ಈ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಫಸ್ಟ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸಿ, ಚಿಕ್ಕ ಬೀಡು. ಆಮೇಲೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದೇ 5 ಚೈನಲ್ಲಿ, ಬೀಡ್ ಮೇಲಿನ 5 ಚೈನಲ್ಲಿ 4 ಡಬಲ್ ಕ್ರೋಶೆ. 2 3 4. ಆಮೇಲೆ ಒಂದು ಸ್ಮಾಲ್ ಬೀಡು. ಆಮೇಲೆ 4 ಡಬಲ್ ಕ್ರೋಶೆ. ಆಮೇಲೆ ಒಂದು ಸ್ಮಾಲ್ ಬೀಡು, ಮತ್ತೊಂದು ಡಬಲ್ ಕ್ರೋಶೆ. ಇದನ್ನ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಮತ್ತೆ ಬಟ್ಟೆಯಲ್ಲಿ ಲಾಕ್ ಮಾಡಿ, ಮತ್ತೆ ನೆಕ್ಸ್ಟ್ ಆರ್ಚಿಗೆ ಒಂದು ಕುಚ್ಚಿಗೆ 4 ಚೈನ್ ಹಾಕೊಂಡು ಮತ್ತೆ ನೆಕ್ಸ್ಟ್ ಆರ್ಚಿನ ಬೇಸನ್ನು ಮಾಡ್ಕೊಂಡು ಹೋಗಿ ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಆಯ್ತು. ತುಂಬಾ ಸಿಂಪಲ್ ಆಗಿ ಆಗುತ್ತೆ. ಒಂದೇ ಸ್ಟೆಪ್ ಅಲ್ಲಿ ನಿಮ್ಗೆ ಡಿಸೈನ್ ಆಗತ್ತೆ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಬೇಗ ಆಗುತ್ತೆ. ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡೋದಾದ್ರೆ ಚೆನ್ನಾಗಿ ಕಾಣಿಸತ್ತೇನೋ. ಬಿಗಿನರ್ಸ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಇರುವಂತಹ ಡಿಸೈನ್. ನೀವು ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ ಈ ಡಿಸೈನು. ಯಾವ್ದಾದ್ರು ಸಿಂಪಲ್ ಸಾರಿಗಳಿಗೆ ಮಾಡ್ಕೊಳ್ಳಿ. ಮಧ್ಯ 4 ಚೈನಲ್ಲಿ ಕುಚ್ಚು ಹಾಕೊಂಡಿದ್ದೀನಿ. ಒಂದು 100 ಎಳೆ 120 ಎಳೆ ಇದೆ. ತುಂಬಾ ಸುಲಭವಾಗಿ ಮಾಡುವಂತಹ ಡಿಸೈನು. ನಿಮ್ಗೆ ಇಷ್ಟ ಆದ್ರೆ, ಈ ಡಿಸೈನ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.